ಉಪಸಭಾಪತಿ ರುದ್ರಪ್ಪ ಲಮಾಣಿಗೆ ಬೈಕ್ ಡಿಕ್ಕಿ ಹೊಡೆದಿದ್ದು ಬಲ ಮೊಣಕಾಲಿಗೆ ಜೊತೆಗೆ ಹಲ್ಲಿಗೆ ಗಾಯವಾಗಿದ್ದು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಉಪಸಭಾಪತಿ ರುದ್ರಪ್ಪ ಲಮಾಣಿಗೆ ಬೈಕ್ ಡಿಕ್ಕಿ ಹೊಡೆದಿದ್ದು ಹಣೆ, ಹಲ್ಲು ಮತ್ತು ಬಲ ಮೊಣಕಾಲಿಗೆ ಗಾಯವಾಗಿದೆ. ಚಿತ್ರದುರ್ಗದ ಹಿರಿಯೂರಿನ ಜವನಗೊಂಡನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, ಎಳನೀರು ಕುಡಿದು ರಸ್ತೆ ದಾಟುತ್ತಿದ್ದ ಸಂದರ್ಭದಲ್ಲಿ ಬೈಕ್ ಡಿಕ್ಕಿ ಹೊಡೆದಿದೆ. ಹಿರಿಯೂರಲ್ಲಿ ಚಿಕಿತ್ಸೆ ಪಡೆದು ದಾವಣಗೆರೆ ಆಸ್ಪತ್ರೆಗೆ ಈಗ ರುದ್ರಪ್ಪ ಲಮಾಣಿಯವರನ್ನ ಶಿಫ್ಟ್ ಮಾಡಲಾಗಿದ್ದು, ದಾವಣಗೆರೆಯ ಎಸ್ಎಸ್ ಹೈಟೆಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಲಮಾಣಿ ಆರೋಗ್ಯವನ್ನ ಸಿಎಂ ಸಿದ್ದರಾಮಯ್ಯ ವಿಚಾರಿಸಿದ್ದು, ದೂರವಾಣಿ ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಉಪಸಭಾಪತಿ ರುದ್ರಪ್ಪ ಲಮಾಣಿಗೆ ಬೈಕ್ ಡಿಕ್ಕಿ ಹೊಡೆದಿದ್ದು ಹಣೆ, ಹಲ್ಲು ಮತ್ತು ಬಲ ಮೊಣಕಾಲಿಗೆ ಗಾಯಗಳಾಗಿದ್ದು ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಳುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಲಮಾಣಿಯವರ ಆರೋಗ್ಯವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ದೂರವಾಣಿ ಕರೆ ಮಾಡಿ ವಿಚಾರಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಪುನೀತ್, ಘಟನೆ ಹೇಗಾಯಿತು? ರುದ್ರಪ್ಪ ಲಮಾಣಿಯವರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಈಗ? ಕವಿಯನು ಉಪಸಭಾಪತಿಗಳಂತಹ ರುದ್ರಪ್ಪ ಲಮಾಣಿ ಅವರಿಗೆ ಅಪಘಾತ ಅಂದರೆ ಹಿರಿಯೂರಿನ ಜವರಗೊಂಡನಹಳ್ಳಿ ಬಳಿ ಅಂದರೆ ಸರ್ವಿಸ್ ರೋಡಲ್ಲಿ ನಿಂತು ನೇಚರ್ ಕಾಲ್ಗೆ ಹೋದಂಥ ಸಂದರ್ಭದಲ್ಲಿ ಈ ಘಟನೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ SP ಅವರಾದಂಥ ಉಮಾ ಪ್ರಶಾಂತ್ ಅವರು ಕೂಡ ಕೊಟ್ಟಿರುವಂಥದ್ದು. ಈಗ ಹೆಚ್ಚಿನ ಚಿಕಿತ್ಸೆಗೆ ದಾವಣಗೆರೆ SS ಆಸ್ಪತ್ರೆಗೆ ಕೂಡ ದಾಖಲು ಮಾಡಿರುವಂಥದ್ದು ನಾವು ದೃಶ್ಯಗಳು ನೋಡಬಹುದಾಗಿದ್ದೇನು. ಈಗಾಗಲೇ ವೈದ್ಯರು ಕೂಡ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರುವಂಥದ್ದು, ಮತ್ತು ತಪಾಸಣೆ ಕೂಡ ನಡೆಸಿರುವಂಥದ್ದು. MRI ಸ್ಕ್ಯಾನಿಂಗ್ ಮಾಡಿದ್ದಾರೆ, ಮತ್ತು CT ಸ್ಕ್ಯಾನ್ ಕೂಡ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಣೆಗೆ ಮತ್ತೆ ತುಟಿಯ ಕೆಳಗೆ ಮತ್ತೆ ಮೊಣಕಾಲಿಗೆ ಗಾಯಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಪೆಟ್ಟು ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ MRI ಸ್ಕ್ಯಾನಿಂಗ್ ಕೂಡ ಮಾಡಿದ್ದಾರೆ, ಮತ್ತೆ CT ಸ್ಕ್ಯಾನ್ ಕೂಡ ಮಾಡಿರುವಂಥದ್ದು, ಮತ್ತೆ ವಿವಿಧ ಚಿಕಿತ್ಸೆ ಕೂಡ ಕೊಟ್ಟು ಅವ್ರನ್ನ ಒಂದು ಅಬ್ಸರ್ವೇಷನ್ ಕೂಡ ಇಟ್ಟಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಮತ್ತೊಮ್ಮೆ ಚಿಕಿತ್ಸೆ ಅಂದರೆ ತಪಾಸಣೆ ನಡೆಸಿ ಅವರು ಸ್ಟೇಬಲ್ ಆಗಿದ್ದಾರೋ ಮತ್ತು ಯಾವ ರೀತಿಯಾಗಿ ಆರೋಗ್ಯವಾಗಿದ್ದಾರೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ ನಂತರದಲ್ಲಿ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ SS ಆಸ್ಪತ್ರೆಯ ವೈದ್ಯರು ಕೂಡ ಒಂದು ಹೆಲ್ತ್ ಬುಲೆಟಿನ್ ಕೂಡ ಬಿಡುಗಡೆ ಮಾಡಿರುವಂಥದ್ದು. ಅವ್ರಿಗೆ ಯಾವುದೇ ರೀತಿಯಂತಹ ಪ್ರಾಣಾಪಾಯ ಆಗಿಲ್ಲ, ಕೇವಲ ಪೆಟ್ಟಾಗಿದೆ, ಹಣೆಗೆ ಆಗಿರ್ಬೋದು ಮತ್ತು ಮೊಣಕಾಲಿಗೆ ಪೆಟ್ಟಾಗಿರುವಂಥ ನೆಲೆಯಲ್ಲಿ ಯಾವುದೇ ರೀತಿಯ ಅಪಾಯ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಹೇಳಿರುವಂಥದ್ದು. ಈಗಾಗಲೇ ಅವರ ಕುಟುಂಬಸ್ಥರಾಗಿರ್ಬೋದು ಮತ್ತು ಕಾಂಗ್ರೆಸ್ ಮುಖಂಡರು ಕೂಡ ಬಂದು ಅವ್ರನ್ನ ವಿಚಾರಿಸುವುದು ಮತ್ತು ಅವ್ರ ಆರೋಗ್ಯ ವಿಚಾರ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಅಪಘಾತ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ SP ಅವರು ಕೂಡ ಬಂದು ಒಂದು ಅವ್ರ ಹೇಳಿಕೆಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಥ್ಯಾಂಕ್ ಯು ಪುನೀತ್, ಡೀಟೇಲ್ಸ್ಗಾಗಿ.